ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ ಮತ್ತು ನೀಟ್ ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಕೆಸಿಇಟಿ ವಿದ್ಯಾರ್ಥಿಗಳು ಮತ್ತು ನೀಟ್ ವಿದ್ಯಾರ್ಥಿಗಳು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಇಂಪಾರ್ಟೆಂಟ್ ವಿಡಿಯೋ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ರ ಕುರಿತು ಕೇಳ್ತಾನೆ ಇದ್ರು. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕೆಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ಕಂಟಿನ್ಯೂಸ್ ನಿಮಗೆ ಕೆಸಿಇಟಿ ಎಲ್ಲಾ ಪ್ರೋಸೆಸ್, ಕೆಸಿಇಟಿ ಮತ್ತು ನೀಟ್ ಪ್ರೋಸೆಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ನೋಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ನಿಮ್ಗೆ ಇಲ್ಲಿ ಎರರ್ ಏನ್ ಬರ್ತಿದೆ, ಆ ಒಂದು ಎರರ್ ಮೆಸೇಜ್ ಅನ್ನ ತೋರಿಸ್ತೀನಿ. ಮತ್ತೆ ನಿಮ್ಗೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಈ ಒಂದು ಎರರ್ ಮೆಸೇಜ್ ಅನ್ನ ಆದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇರುವಂತಹ ಎರರ್ ಮೆಸೇಜ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ನೇಮ್ ಮಿಸ್ ಮ್ಯಾಚ್. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಮಿಸ್ ಮ್ಯಾಚ್ ಅಂತ ಬರ್ತಿದೆ ವಿದ್ಯಾರ್ಥಿಗಳಿಗೆ. ಎಲ್ಲೆಲ್ಲಿ ಬರ್ತಿದೆ ಅಂದ್ರೆ, ನೀಟ್ ರೋಲ್ ನಂಬರ್ ಅನ್ನ ಎಂಟರ್ ಮಾಡೋದಕ್ಕೆ ಕೆಎ ವೆಬ್ಸೈಟ್ ಗೆ ನೀವು ಬಂದಾಗ ನಿಮ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಮಿಸ್ ಮ್ಯಾಚ್ ಅಂತ ಬರ್ತಿದೆ. ಮತ್ತೆ ಸಿಇಟಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಸಮಸ್ಯೆ ಆಗ್ತಿದೆ. ಕ್ಯಾಂಡಿಡೇಟ್ ನೇಮ್ ಮಿಸ್ ಮ್ಯಾಚ್ ಅಂತ ಬರ್ತಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಎರರ್ಸ್ ಆದ್ರೆ ಬರ್ತಿರುವಂತದ್ದು. ಇದೇನಾದ್ರೂ ನಿಮ್ದೇನಾದ್ರೂ ತಪ್ಪಾಗಿದೆಯಾ ಡೀಟೇಲ್ಸ್ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಮ ತಪ್ಪಲ್ಲ. ಇದು ಕೆಇಎ ಕಡೆಯಿಂದ ಆಗಿರುವಂತಹ ಗ್ಲಿಚ್ ಸ್ನೇಹಿತರೆ. ಈಗ ಈ ರೀತಿಯಾದ ಎರರ್ ಬಂದಾಗ ನೀವು ಕೆಇಎ ಅವ್ರಿಗೆ ಇಂಟಿಮೇಟ್ ಮಾಡ್ಬೇಕಾಗುತ್ತೆ. ಓಕೆನಾ, ನಿಮ್ಗೆ ಏನ್ ಎರರ್ ಬರ್ತಿದೆ ಏನು ಅಂತ ಕೆಇಎ ಅವ್ರಿಗೂ ತಿಳಿಸಬೇಕು. ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಆಗ್ತಿದೆ ಏನೇನು ಅಂತ ಯಾವ ರೀತಿಯಾಗಿ ನೀವು ತಿಳಿಸೋದು ಅಂತ ವಿದ್ಯಾರ್ಥಿಗಳು ಕೇಳೋದಾದ್ರೆ ನೋಡಿ, ಇಲ್ಲಿ ನಾನು ನಿಮ್ಮನ್ನ ಗೈಡ್ ಮಾಡ್ತೀನಿ. ನೋಡಿ, ಇದು ಕೆಇಎ ಅಫಿಷಿಯಲ್ ವೆಬ್ಸೈಟ್. ಇದು ಅಫಿಷಿಯಲ್ ವೆಬ್ಸೈಟ್. ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡ್ಬೇಕಾದ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಅಂತ ನಿಮ್ಗೆ ಮೊಬೈಲ್ ನಂಬರ್ ಕಾಣ್ತಿದೆ ಒಂದು. ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಕೆಇಎ ಅವರಿಗೆ ತಿಳಿಸಿ. ಮತ್ತೆ ಇಮೇಲ್ ಮುಖಾಂತರ ಕೂಡ ತಿಳಿಸಬಹುದು. ಮತ್ತೆ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇದೆ, ನಿಮಗೆ ಗೊತ್ತಿದೆ ಆಲ್ರೆಡಿ. ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇದೆ. ಆ ಒಂದು ಟ್ವಿಟರ್ ಅಕೌಂಟ್ ಮುಖಾಂತರ ಕೂಡ ನೀವು ತಿಳಿಸಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಈ ರೀತಿಯಾಗಿ ನೀವು ಒಂದು ಇಮೇಲ್ ಆದ್ರೂ ಮಾಡಿ, ಇಲ್ಲ ಅಂದ್ರೆ ಕರೆ ಆದ್ರೂ ಮಾಡಿ ಈ ಒಂದು ದೂರವಾಣಿ ಸಂಖ್ಯೆಗೆ. ಈ ರೀತಿಯಾಗಿ ಕೆಇಎ ಅವ್ರಿಗೂ ತಿಳಿಸಿ. ಇದು ಕೆಇಎ ಕಡೆಯಿಂದ ಆಗಿರುವಂತಹ ಗ್ಲಿಚ್, ನಿಮ್ಗೇನು ಒಬ್ಬರಿಗೆ ಆಗಿಲ್ಲ. ಈ ರೀತಿಯಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಎರರ್ ಆದ್ರೆ ಆಗಿರುವಂತದ್ದು ಸ್ನೇಹಿತರೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ, ಇದು ಕೆಇಎ ಕಡೆಯಿಂದಾನೇ ಆಗಿರುವಂತಹ ಗ್ಲಿಚ್. ಆದಷ್ಟು ಬೇಗ ಸರಿಪಡಿಸ್ತಾರೆ. ನೀವು ಆದ್ರೆ ಡೌನ್ಲೋಡ್ ಮಾಡಕ್ ಟ್ರೈ ಮಾಡ್ತೀರಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀರಿ ನೀವು. ಓಕೆನಾ, ಯಾವಾಗಾದ್ರೂ ರೆಡಿ ಆಗ್ಬೋದು. ಆದಷ್ಟು ಬೇಗ ನಿಮ್ಗೆ ವೆಬ್ಸೈಟ್ ಅಲ್ಲಿ ಕರೆಕ್ಟ್ ಆಗಿ ರೆಡಿ ಆಗುತ್ತೆ. ನಿಮ್ದು ಡೀಟೇಲ್ಸ್ ಇದೆ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ. ಈಗ ಈ ಒಂದು ಮಿಸ್ ಮ್ಯಾಚ್ ಒಂದೇ ಅಲ್ಲ, ಬೇರೆ ಬೇರೆ ಎರರ್ಸ್ ಏನೇನೋ ಬರ್ತಿದೆ ವಿದ್ಯಾರ್ಥಿಗಳಿಗೆ. ಓಕೆನಾ, ಅವೆಲ್ಲ ಸಾಲ್ವ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇದು ಕೆಇಎ ಕಡೆಯಿಂದ ಆಗಿರುವಂತಹ ಗ್ಲಿಚ್, ನಿಮ್ ಕಡೆಯಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ವಿದ್ಯಾರ್ಥಿಗಳು, ಸಿಇಟಿ ವಿದ್ಯಾರ್ಥಿಗಳು, ನೀಟ್ ವಿದ್ಯಾರ್ಥಿಗಳು ಸಾಕಷ್ಟು ಕಾಮೆಂಟ್ಸ್ ಬರ್ತಾನೆ ಇತ್ತು. ನಿಮ್ಗೊಂದು ಕ್ಲಾರಿಫಿಕೇಶನ್ ಆದ್ರೆ ಈಗ ಸಿಕ್ಕಿದೆ ಅನ್ಕೊಳ್ತೀನಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾಗಲ್ಲ. ಅದರಿಂದ ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ ಸ್ನೇಹಿತರೆ.